ಆಗಿದೆ ಹೇಳಿ. ಆ್ಯಕ್ಚುಲಿ ಫುಲ್ ಎಕ್ಸೈಟೆಡ್. ಅಂದರೆ ಫಿಲಮ್ ನೋಡಿದ ಖುಷೀಲಿ ಏನು ಮಾತೇ ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದು ನನ್ನ ಫಸ್ಟ್ ಡೆಬ್ಯೂ ಫಿಲಮ್. ಇದು ಆ್ಯಕ್ಚುಲಿ ನಾನು ಮುಂಚೆ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಬಂದು ಸಿನಿಮಾ ನೋಡ್ತಿರೋದು ಕಂಪ್ಲೀಟ್ ಆ್ಯಕ್ಚುಲಿ ಫುಲ್ ಎಮೋಷ್ನಲ್ ಆಗಿದ್ದೀನಿ. ಬಿಕಾಸ್ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದೀನಿ ಅನ್ನೋ ಥರನೇ ಅನಿಸಿಲ್ಲ. ಅಂದರೆ ಲೈಕ್ ಮೋರ್ ದೆನ್ ಮೀ ಜನ ನೋಡಿರೋರ್ಗೂ ಆ ಥರ ಯಾರಿಗೂ ಅನಿಸಿಲ್ಲ. ಅದೇ ತುಂಬ ಖುಷಿ ಆಯಿತು ನನಗೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇದು ಎಲ್ಲ ಕಡೆ ರೀಚ್ ಆಗಬೇಕು ಅನ್ನೋದೊಂದೇ ನನಗೆ ಇರೋದೀಗ. ಸೊ ಪ್ರತಿಯೊಬ್ಬರು ಒಂದು ನೋಡಿ, ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಅದ್ಭುತವಾಗಿದೆ. ಯಾವುದೇ ಒಂದು ಸೆಕೆಂಡ್ ಕೂಡ ಬೋರಿಂಗು ಇಲ್ಲ ಏನೂ ಅನಿಸಲ್ಲ. ತುಂಬ ಲಾಸ್ಟ್ ತನಕ ತುಂಬ ಎಕ್ಸೈಟೆಡಾಗಿ ತೊಗೊಂಡು ಹೋಗ್ತಾರೆ ಸಿನಿಮಾನ. ಸೊ ಪ್ರತಿಯೊಬ್ಬರು ಬನ್ನಿ, ಸಪೋರ್ಟ್ ಮಾಡಿ ಹೊಸಬ್ರಿಗೆ. ಯಾಕಂದರೆ ಸಿನಿಮಾಗಳು ಬೆಳಿಬೇಕು, ಕನ್ನಡ ಸಿನಿಮಾಗಳು ಎಲ್ಲರೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಸೊ ನನಗೆ ನಮ್ಮ ಮನೆಯವ್ರ ಜೊತೆ ಸಿನಿಮಾ ನೋಡಿದಂಗೆ ಆಯ್ತು. ಯಾಕಂದ್ರೆ ನಾನು ಮೀಡಿಯಾದಲ್ಲೇ ಕೆಲಸ ಮಾಡ್ತಿರೋದ್ರಿಂದ ನಿಮ್ಮ ಥರನೇ ನಾನು ಎಲ್ಲ ಸಿನಿಮಾದ ರಿವ್ಯೂಸ್ ತಗೊಳ್ತಾ ಇದ್ದೆ. ಇವತ್ತು ನನ್ನ ಫ್ಯಾಮಿಲಿ ಜೊತೆ ನನ್ನ ಸಿನಿಮಾ ನೋಡಿದೆ, ಅದು ತುಂಬ ಖುಷಿ ಆಯಿತು. ಎಲ್ಲರೂ ಬಂದಿರೋದು ನನಗೆ ಇನ್ನೂ ತುಂಬ ಖುಷಿ ಆಯಿತು. ಹಾಗೆ ಈ ಸಿನಿಮಾ ಸಿಗೋಕ್ಕೆ ನನಗೆ ಮೀಡಿಯಾನೇ ಕಾರಣ. ಯಾಕಂದರೆ ನಾನು ಅಶ್ವವೇಗ ಅನ್ನೋ ನ್ಯೂಸ್ ಚಾನಲಲ್ಲಿ ಫಿಲಮ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಕೆಲಸದ ನಿಮಿತ್ತ ನಾನು ಡೈರೆಕ್ಟರ್ ಇನ್ನೊಂದು ಸಿನಿಮಾದು ಪ್ರೆಸ್ ರಿಪೋರ್ಟಿಂಗ್ ಪ್ರೋಗ್ರಾಮ್ಗೆ ಹೋಗಿದ್ದೆ. ಸೊ ಅಲ್ಲಿ ಡೈರೆಕ್ಟರ್ ನನ್ನ ನೋಡಿ ಮಾತಾಡಿಸಿ ನನಗೆ ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟು, ಸೊ ಏನು ಕ್ರೆಡಿಟ್ ಸೇರಿದ್ರು ಅದು ಮೀಡಿಯಾಗೆ ಸೇರಬೇಕು. ಸೊ ಇವತ್ತು ನನ್ನ ಮೀಡಿಯಾ ಮಿತ್ರರ ಜೊತೆ ಹಾಗೆ ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದ್ದು ತುಂಬ ಖುಷಿ ಆಯಿತು. ನಾನು ಸಿನಿಮಾಗಿಂತ ಜಾಸ್ತಿ ಎಲ್ಲರ ರಿಯಾಕ್ಷನ್ ನೋಡ್ತಾ ಇದ್ದೆ, ಯಾವ ಥರ ಆಕ್ಸೆಪ್ಟ್ ಮಾಡ್ತಾರೆ ಅಂತ ತುಂಬ ಖುಷಿ ಆಯಿತು ಎಲ್ಲರ ಜೊತೆ ನೋಡಿ. ಸೊ ಹೊಸಬ್ರೆಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ಯಾ, ಫೈಟ್ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಸೊ ಸಿನಿಮಾ ಒಂದು ಲವ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಫೈಟ್ ಎಲ್ಲ ಜೋನರ್ನ ಕವರ್ ಮಾಡಿದ್ದಾರೆ. ಸೊ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸಬ್ಜೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕನ್ನಡ ಜನತೆ ಹೊಸಬ್ರು ಈ ಪ್ರಯತ್ನಕ್ಕೆ ಕೈ ಹಿಡಿತಾರೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಶರಣ್ ರಾಜ್, ಕಾಸರಗೋಡು, ಮಂಗಳೂರಿಂದ. ಕನ್ನಡ ಮೂವೀಸ್ ಒಂದು ಫಸ್ಟ್ ಟೈಮ್ ಮಾಡೋದು ನಾನು ಆ್ಯಕ್ಚುಲಿ. ಇದು ಲೂಡೋ ಮೂವಿ ಆಲ್ಮೋಸ್ಟ್ 2+ years ಆಯಿತು. ಆ್ಯಂಡ್ ಇವರು ಲಾಸ್ಟ್ ಟೈಮ್ ಹೇಳುವಾಗ ಟಾಕ್ಸಿಕ್ ಮೂವಿ ಬಂದ ನಂತರ ಮತ್ತೆ ನಮಗೆ ರಿಲೀಸ್ ಮಾಡುವ ಏನು ಬೇಗ ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಲಾಸ್ಟ್ ವೀಕಲ್ಲಿ ಲಾಸ್ಟಲ್ಲಿ ಒಂದು 10 days ಮುಂಚೆ ಒಂದು ಫಂಕ್ಷನ್ ಇತ್ತು ಮಂಗಳೂರಲ್ಲಿ. ಆಗ ಬರುವಾಗ ನಾನು ಅವರು ಕರೆದ್ರು, ಲೈಕ್ ಒಂದು ಡಾಕ್ಟರ್ ರಾಜ್ಕುಮಾರ್ ಸರ್ ಬರ್ಡೇ ಇತ್ತು ಅಲ್ಲ, ಅದಕ್ಕೊಂದು ಪೂಜೆ ಒಂದು ಫಂಕ್ಷನ್ ಮಾಡುವ ಅಂತ ಹೇಳ್ಬಾರ್ದು, ನಮಗೆ ಅವತ್ತೇ ಮಾಡುವ ಅಂತ ಮೂವಿ. ಸರ್ ಪ್ರಮೋಷನ್ ಅಂತ ಆಗಲಿಲ್ಲ ಸರ್. ಇಲ್ಲ, ಮಾಡುವ, ಅದೇ ಓಲ್ಡ್ ಸ್ಟೈಲಲ್ಲಿ ನಮಗೆ ಆ ಥರದಲ್ಲಿ ಮಾಡುವ, ನಮಗೆ ಜಾಸ್ತಿ ಪ್ರಮೋಷನ್ ಆ ಥರದಲ್ಲಿ ಏನು ಬೇಡ. ಬಟ್ ಪ್ರಮೋಷನ್ ಈಗ ಆಗೋದು ನಿಮ್ಮ ಸೈಡಿಂದ. ಅದೇ ಹೇಳೋದು. ಹೇಗೆ ಆಯಿತು ನಿಮಗೆ ಮೂವೀಸ್ ಎಲ್ಲ ನೋಡಿ? ಚೆನ್ನಾಗಿತ್ತಲ್ಲ. ಸೊ ಪ್ಲೀಸ್ ಶೇರ್ ಮಾಡಿ, ಕನ್ನಡ ಮೂವೀಸನ್ನು ಸಪೋರ್ಟ್ ಮಾಡಿ, ಅದೇ ಹೇಳ್ತಾ ಇರೋದು. ಥ್ಯಾಂಕ್ ಯು. ನಾನು ಈ ಸಿನಿಮಾದ ಡೈರೆಕ್ಟರ್ ಡಿ ಯೋಗರಾಜ್. ಸೊ ಖುಷಿ ಆಯಿತು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಫಸ್ಟ್ ಡೇನೇ. ಹ್ಯಾಪಿ. ಅದು ಇಲ್ಲದೆ ನಮ್ಮ ರಾಜ್ಕುಮಾರ್ ಸರ್ ಹುಟ್ಟಿದ ಹಬ್ಬ ದಿನಕ್ಕೆ ನಾವು ಇದು ಮಾಡಿದ್ದೀವಿ, ಅದು ನನಗೆ ಇನ್ನೂ ಆತ್ಮಪೂರ್ವಕ ಖುಷಿ. ಮತ್ತು ಆಡಿಯನ್ಸ್ ಕೂಡ ತುಂಬ ಸೆಂಟಿಮೆಂಟಾಗಿ ಫೀಲ್ ಮಾಡಿದ್ರು. ಹ್ಯಾಪಿ. ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಖಂಡಿತ ನಾನು ಆ್ಯಕ್ಚುಲಿ ಬೇರೆ ಥರ ಅಂದ್ಕೊಂಡಿದ್ದೆ, ಬಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಖುಷಿ ಇದೆ. ಇಲ್ಲ, ಲವ್ ಆ್ಯಂಡ್ ಕ್ರೈಮ್ ಸೀಕ್ವೆನ್ಸಿ ಎರಡೂ ಇದೆ. ಒಂದು ಒಳ್ಳೆ ಕಂಟೆಂಟ್ ಇರುವಂತ ಮೂವಿ, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ಬೇಕಾಗಿ ಕೇಳ್ಕೊಳ್ತೀನಿ. ಯಾಕಂದ್ರೆ ಕಂಟೆಂಟ್ ಇಲ್ಲಿ ಈಗ ಇದರಲ್ಲಿ ಥಿಯೇಟರ್ ಖಾಲಿ ಹೊಡಿತಾ ಹೇಳ್ತಿದ್ದಾರೆ. ಒಳ್ಳೆ ಕಂಟೆಂಟ್ ಇದ್ರೆ ಜನ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಡಿ ಯೋಗರಾಜ್ ಸರ್ ಅವರು. ಅವ್ರದ್ದು ತುಂಬಾ ಹಾರ್ಡ್ ವರ್ಕ್ ಇದೆ, ನಾವು ನೋಡಿದ್ದೀವಿ ಹತ್ರದಿಂದ. ಅದಕ್ಕೆ ದಯವಿಟ್ಟು ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊಳ್ತೀನಿ. ದಯವಿಟ್ಟು ಬನ್ನಿ. ನೀವು 4 ಜನಕ್ಕೆ ಹೇಳಿ, ಅವ್ರು ಇನ್ನು 4 ಜನಕ್ಕೆ ಹೇಳ್ತಾರೆ, ಆಗ ಜನ ನೋಡ್ಲಿಕ್ಕೆ ಬರ್ತಾರೆ. ದಯವಿಟ್ಟು. ಮೂವಿ ಇದು ನನ್ನ ಫಸ್ಟ್ ಫಿಲಿಮ್. ಇದು ಚೆನ್ನಾಗಿ ಮಾಡಿದ್ದೀನಿ. ನಿಮಗೆ ಅಪರ್ಚುನಿಟಿ ಕೊಟ್ಟಿರೋದು ಡಿ ಯೋಗರಾಜ್ ಸರ್, ಡೈರೆಕ್ಟರ್ ಅವರು. ಚೆನ್ನಾಗಿ ಮಾಡಿದ್ದೀನಿ. ಇದು ಸೆಂಟಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಕ್ರೈಮ್ಸು ಮತ್ತು ಫೈಟ್ ಸೀನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ತುಂಬ ಕಲರ್ಫುಲ್ ಆಗಿ ಬಂದಿದೆ. ನಾನು ಇಷ್ಟೊಂದು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಇಷ್ಟೊಂದು ಬರುತ್ತೆ ಅನ್ಕೊಂಡಿರಲಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಿದೆ. ಮತ್ತು ಶ್ರೀನಿವಾಸ್ ಇದಿದೆ, ಬಟ್ ಸಾಂಗ್ ತುಂಬ ಚೆನ್ನಾಗಿದೆ. ಆದಷ್ಟು ಜನ ಆಡಿಯನ್ಸ್ಗೆ ತಲುಪೋ ಥರ ನೀವು ಹೆಲ್ಪ್ ಮಾಡಿ. ಈ ಸಿನಿಮಾ ಎಲ್ರಿಗೂ ಒಂದು ಇಟ್ಲಿ ಅನ್ನೋದೇ ಅಷ್ಟೇ. ಥ್ಯಾಂಕ್ ಯು. ಚೆಂದಾಗಿದೆ ನಮ್ಮದು ಮೂವಿ. ನಾನು ಸಹ ಅದರಲ್ಲೊಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ, ಐಟಿ ಬಾಯ್ಸ್ ಅಂತೇಳಿ. ಎಲ್ಲರೂ ನೋಡಿ ನಮ್ಮ ತಂಡವನ್ನು ಸಪೋರ್ಟ್ ಮಾಡಿ, ನಮ್ಮ ತಂಡಕ್ಕೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ನನ್ನ ಹೆಸರು ಪ್ರಶಾಂತ್ ಶೆಟ್ಟಿ ಅಂತ. ಈ ಸಿನಿಮಾದಲ್ಲಿ ಕೊರಿಯೋಗ್ರಾಫರ್ ಆಗಿ ಒಂದು ವರ್ಕ್ ಮಾಡಿದ್ದೇನೆ. ಸೊ ಫೈನಲಿ ಎಲ್ಲರ ಒಂದು ಹಾರ್ಡ್ ವರ್ಕ್ ಏನಿದೆ, ಆ ಟೀಮ್ ವರ್ಕ್ ಇದು, ಅದು ಇವತ್ತು ರಿಲೀಸ್ ಆಗ್ತಿದೆ. ಸೊ ರಿಲೀಸ್ ಆಗಿದೆ, ನಾವೆಲ್ಲ ನೋಡಿ ಆಯಿತು. ಸೊ ಯಾರೆಲ್ಲ ನೋಡಲಿಲ್ಲ ದಯವಿಟ್ಟು ನೋಡಿ, ಒಳ್ಳೆ ಕಂಟೆಂಟನ್ನು ನೀವು ಸಪೋರ್ಟ್ ಮಾಡಿ. ಯಾಕಂದರೆ ಇಷ್ಟು ತನಕ ತುಂಬ ಕಷ್ಟಪಟ್ಟು ಕಂಟೆಂಟ್ ಎಲ್ಲ ಮಾಡಿದ್ದಾರೆ, ಬಟ್ ಯಾರಿಗೆ ರೀಚ್ ಆಗಿಲ್ಲ. ಬಟ್ ಇದೊಂದು ಕಂಟೆಂಟ್ ದಯವಿಟ್ಟು ಎಲ್ರಿಗೆ 100% ಶೂರ್ ಎಲ್ರಿಗೂ ಕೂಡ ಒಂದು ರೀಚ್ ಆಗುವಂಥದ್ದು ಕಂಟೆಂಟು. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಎಲ್ಲ ಕಲಾವಿದರಿಗೂ ಕೂಡ ಸಪೋರ್ಟ್ ಮಾಡಿದರೆ ಇನ್ನಷ್ಟು ಅವರು ಇನ್ನೊಂದು
ಅವರಿಗೊಂದು ಮೋಟಿವೇಶನ್ ಬಿಲ್ಡಪ್ ಆಗುತ್ತೆ. ನೆಕ್ಸ್ಟ್ ಒಂದು ಸಿನಿಮಾ ಏನೊಂದು ಮಾಡುವಂತ ಅವರಿಗೊಂದು ಕರೇಜ್ ಬರುತ್ತೆ. ಸೊ ಆ ವಿಷಯದಲ್ಲಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಕನ್ನಡ ಭಾಷೆ ನೋಡಿ. ಚೆನ್ನಾಗಿದೆ ಪಿಕ್ಚರ್. ನಾನು ಇವಾಗ ನೋಡ್ತೀನಿ. ಸಾಂಗ್ಸ್ ಸೂಪರ್ ಶೂಟ್ ಮಾಡಿದ್ದಾರೆ. ಸಾಂಗ್ಸ್ ಚೆನ್ನಾಗಿದೆ. ಪಿಕ್ಚರ್ ಕಂಟೆಂಟ್ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿಯವರು ಬಂದು ನೋಡೋಕ್ಕೆ ತುಂಬ ಖುಷಿ ಆಗ್ತದೆ. ಮ್ಯೂಸಿಕ್ ಡೈರೆಕ್ಟ್ ಕೊಟ್ಟಿದ್ದಾರೆ. ಆಡಿಯನ್ಸ್ ರಿಯಾಕ್ಷನ್ ತುಂಬ ಇದು ಐತೆ. ಎಲ್ಲರೂ ನೋಡಿ ಎಲ್ಲರೂ ತುಂಬ ಚೆನ್ನಾಗಿದೆ ಹೇಳಿದ್ದಾರೆ. ಎಲ್ಲರೂ ಫ್ಯಾಮಿಲಿ ಜೊತೆಗೆ ಒಂದು ನೋಡಬೇಕು.